ಮೊದಲ 4-5 ತಿಂಗಳುಗಳು ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿದೆ. ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆಮೇಲೆ ಮನಸ್ಸನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ಅಂದ್ರೆ ಏನೋ ಒಂದು ಇಲ್ಲದನ್ನ ತೋರಿಸ್ಕೊಳಕ್ ಹೋಗ್ತೀರಾ, ಅಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ಕೊಂಡು ಬಿಡ್ಬೋದು ಅಂತ. ಹಾಗೂ ಯಾರ ಫ್ರೆಂಡ್ಶಿಪ್ ಮಾಡ್ತೀರಾ ಬಹಳ ಕೇರ್ಫುಲ್ ಆಗಿರಿ. ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ಚಾನೆಲ್ಗೆ ಮೊದಲ ಸಲ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ನನ್ನ ಚಾನೆಲ್ ಬಂದಿದ್ದೀರಾ, ಬಟ್ ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಡ್ರಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಇದು ಬಹಳ ಪ್ರಮುಖವಾದ ವಿಡಿಯೋ, ಪ್ರತಿಯೊಬ್ಬ ಕನ್ಯಾ ರಾಶಿಯವರು ಇದನ್ನು ನೋಡಲೇಬೇಕಾದಂತಹ ವಿಡಿಯೋ. ಆದ್ರಿಂದ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡೋಕ್ಕೆ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಏನಷ್ಟೆಲ್ಲ ಪ್ರಮುಖವಾದ ವಿಚಾರ ಅಂದ್ರೆ 2025ನೇ ಇಸವಿ ಆಂಗ್ಲ ನೂತನ ಸಂವತ್ಸರದ ಕನ್ಯಾ ರಾಶಿಯವರ ವರ್ಷ ಭವಿಷ್ಯ. ಮುಂದಿನ ವರ್ಷ ಹೊಸ ವರ್ಷ. ನಮ್ಮ ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ಹೊಸ ಆಂಗ್ಲ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಹೊಸ ವರ್ಷ ಹೊಸ ಹರುಷವನ್ನು ತರಲಿ. ನೀವು 2022ರಲ್ಲಿ, 23ರಲ್ಲಿ, 24ನೇ ಇಸ್ವಿಲೆಲ್ಲ ಏನೇನು ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಏನೋ ಅನ್ಕೊಂಡಿರ್ತೀರಾ, ಬಟ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಬೇಸರ ಇರುತ್ತೆ ನಿಮಗೆ. ಆ ಥರದ್ದು ಏನಾದ್ರು ಇದ್ದರೆ 2025ನೇ ಇಸ್ವಿಲಿ ಅವೆಲ್ಲ ಏನೂ ಆಗಿದೆ, ಎಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ, ನೀವು ಅನ್ಕೊಂಡಿದ್ದೆಲ್ಲ ಸಾಧಿಸುವಂಗಾಗಲಿ, ಎಲ್ಲ ಒಳ್ಳೇದಾಗಲಿ, ನಿಮಗೆಲ್ಲ ಖಂಡಿತವಾಗಿ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಾನು ಬಹಳ ಪ್ರಮುಖವಾಗಿ ನೋಡಿ, ಈಗ ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ಬಹಳ ಮುಖ್ಯವಾಗಿ ನೋಡ್ಬೇಕಾ, ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ಇರ್ತಕ್ಕಂತಹ ಸಂಚಾರ ಮಾಡತಕ್ಕಂತಹ ಗ್ರಹ ಸ್ಥಿತಿಗಳನ್ನು ನೋಡಬೇಕಾಗತ್ತೆ. ಸೊ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಬಹಳ ಪ್ರಮುಖವಾಗಿ 2025ನೇ ಇಸ್ವಿಯಲ್ಲಿ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರುವಂತಹ ಈ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಡ್ಬರೋಣ. ಮಾರ್ಚ್ 29ನೇ ತಾರೀಕಿನ ತನಕ ಕುಂಭರಾಶಿಯಲ್ಲಿರ್ತಕ್ಕಂತಹ ಶನೇಶ್ವರ ಗ್ರಹ ಮಾರ್ಚ್ 29ನೇ ತಾರೀಕಿಗೆ ಮೀನ ರಾಶಿಗೆ ಸಂಚಾರ ಆಗಲಿದ್ದಾನೆ. ಇನ್ನು ಮೇ 15ನೇ ತಾರೀಕಿನ ತನಕ ವೃಷಭ ರಾಶಿಯಲ್ಲಿರುವಂತಹ ಗುರುಗ್ರಹ ಮೇ 15ನೇ ತಾರೀಕಿಂದ ಮಿಥುನ ರಾಶಿಗೆ ಗುರುಗ್ರಹದ ಸಂಚಾರ. ಇನ್ನು ಮೇ 17ನೇ ತಾರೀಕಿನ ತನಕ ರಾಹು ಗ್ರಹ ಮೀನದಲ್ಲಿ, ಕೇತು ಗ್ರಹ ಕನ್ಯಾದಲ್ಲಿ ಇದ್ದು ಮೇ 18ನೇ ತಾರೀಕು ಉಲ್ಟಾ ಪ್ರಯಾಣ ರಾಹು ಕೇತುಗಳದ್ದು. ಸೊ ಕುಂಭ ರಾಶಿಗೆ ಮೇ 18ನೇ ತಾರೀಕು ರಾಹು ಗ್ರಹ ಬಂದ್ರೆ, ಸಿಂಹ ರಾಶಿಗೆ ಮೇ 18ನೇ ತಾರೀಕು ಕೇತು ಗ್ರಹದ ಸಂಚಾರ ಆಗಲಿದೆ. ಇನ್ನು ಶುಕ್ರ ಮೇ ಅಂತ್ಯದವರೆಗೆ, ಜನವರಿಯಿಂದ ಮೇ ಅಂತ್ಯದವರೆಗೂ ಸಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಮೀನ ರಾಶಿಯಲ್ಲೇ ಇರಲಿದ್ದಾನೆ. ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳಾಗಿರುತ್ತೆ. ವೀಕ್ಷಕರೇ, ಇದು ಪ್ರಧಾನವಾದಂತಹ ಗ್ರಹ ಸ್ಥಿತಿಗಳು. ಇದನ್ನು ನೋಡುವಾಗ ನನಗೆ ಬಹಳ ಖುಷಿಯಾಗೋದು ಕನ್ಯಾ ರಾಶಿಯವರ ಬಗ್ಗೆ ಅಂತಂದ್ರೆ, ಒಂದು 5 ತಿಂಗಳು ಮೇ ತನಕ ಅದ್ಭುತವಾದಂತಹ ಶುಕ್ರ ಬಲ. ಶುಕ್ರ ಮೀನ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿಗಲ್ಲಿರ್ತಾನೆ. ಅದ್ಭುತವಾದಂತಹ ಶುಕ್ರ ಬಲ. ಇದರಿಂದ ಒಂದು ಅದೃಷ್ಟ ಅಂತ, ಅದೃಷ್ಟ, ಭಾಗ್ಯೋದಯ ಕಾಲ, ಅದೃಷ್ಟ ಕಾಲ ಅಂತ ಹೇಳ್ಬೋದು. ಅದೇ ಮೇ ತನಕ ನಿಮಗೆ ಗುರುಬಲನೂ ಇರಲಿದೆ. ಅದೊಂದು ಪರಿವರ್ತನ ಯೋಗವೂ ಆಗುತ್ತೆ. ಬಟ್ ಗುರುಬಲನೂ ಬರುತ್ತೆ, ಶುಕ್ರಬಲನೂ ಬರುತ್ತೆ. ಶನಿ ಬೇರೆ ನಿಮಗೆ 3 ತಿಂಗಳ ತನಕ 6ನೇ ಮನೇಲಿರ್ತಾನೆ ಅಂತಂದ್ರೆ ಷಷ್ಠದಲ್ಲಿ ಶನಿ ಶುಭಬಲಗಳನ್ನು ಕೊಡಬೇಕು, ಶನಿ ಬಲನೂ ಆಗ್ಬಹುದು ಅವಾಗ. ಅಂದ್ರೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದು ಆದಿ ಇದೆಯಲ್ಲ, ಈ 2025ನೇ ಇಸ್ವಿಯ ಮೊದಲ 4-5 ತಿಂಗಳುಗಳು ಕನ್ಯಾ ರಾಶಿಯವರಿಗೆ ಅದ್ಭುತವಾಗಿದೆ. ಒಂಥರ ನೀವು ಅಬ್ಬಬ್ಬ ಲಾಟ್ರಿ ಅನ್ನೋ ತರ ಇದೆ. ಅದು ಏನು ಟೆನ್ಷನ್ ಮಾಡ್ಕೊಳ್ಳೋ ವಿಚಾರ ಇಲ್ಲ. ಅದರ ನಂತರನೂ ತುಂಬಾ ತೀರಾ ಯೋಚನೆ ಮಾಡತಕ್ಕಂಥದ್ದೇನಿಲ್ಲ. ಬಟ್ ಕೆಲವಿಷ್ಟು ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕಾಗ್ತದೆ. ಆಮೇಲೆ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಆಂಗ್ಲ ಭಾಷೆಯಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಆ ತರ ಮಾಡ್ಕೋಬಾರ್ದು ಯಾವ ಅವಕಾಶವನ್ನು ಸಹ, ಆಯ್ತಲ್ವಾ. ಬಹಳ ಶ್ರದ್ಧೆಯಿಂದ ಏನೇ ಒಳ್ಳೇದಾಗ್ತಾ ಇರಲಿ ಅದನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಆಮೇಲೆ ಮನಸ್ಸನ್ನ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ತೊಂದರೆ ಆಗ್ಲಿಕ್ಕಿಲ್ಲ, ಆಯ್ತಲ್ವಾ. ನೀವು ಅದರಲ್ಲಿ ತೇಲ್ಬಿಟ್ರಿ ಅಂತಂದ್ರೆ ಬಹಳ ಸಮಸ್ಯೆಗಳಾಗ್ಬಿಡಬಹುದು. ಅದರಿಂದ ಏನೇನು ಆಗ್ಲಿದೆ ಅನ್ನುವಂಥದ್ದು ಆ ಥರ ವಿಚಾರಗಳು ನೋಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳಿಂದ ಶುರು ಮಾಡ್ತೇನೆ. ವಿದ್ಯಾರ್ಥಿಗಳಿಗೆ ಒಂದು 6 ತಿಂಗಳು ಗುರುಬಲ ಇರುತ್ತೆ, ಆಮೇಲೆ ಇರಲ್ಲ. ಆದರೂ ಸಹ ಈ ವರ್ಷ ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ
ವಿದ್ಯಾರ್ಜನೆ ಮಾಡಬೇಕು, ಅಥವಾ ನಿಮ್ಮ ಮೂಲ ಊರು ನೀವೆಲ್ಲಿ ಹುಟ್ಟಿ ಬೆಳೆದೆಲ್ಲ ಓದಿದ ಅದು ಬಿಟ್ಟು ದೂರ ಇನ್ನೊಂದು ಊರಿಗೆ ಹೋಗಿ ಏನೋ ಓದಬೇಕು ಅನ್ಕೊಂಡಿದ್ದೀರಾ, ಖಂಡಿತ ಆಗುತ್ತೆ. CET ಬರಬೇಕು ಅನ್ಕೊಂಡಿದ್ದೀರಾ, ಆಗುತ್ತೆ. ನಿಮ್ಗೆ ಏನಾದ್ರು ಮೆಡಿಕಲ್ ಸೀಟ್ಗಳು ಬೇಕು, ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸೀಟ್, ಇಂಜಿನಿಯರಿಂಗ್ ಸೀಟ್ಗಳು ಬೇಕು, ಆಗುತ್ತೆ. ಎಕ್ಸಾಮ್ಸ್ಗಳ ಟಫ್ ಇದೆ, ಏನ್ ತೊಂದರೆ ಇಲ್ಲ. ನೀವು ಶ್ರದ್ಧಾ ಭಕ್ತಿಯಿಂದ ಓದ್ರಿ, ನಿಮಗೆ ತುಂಬಾ ಚೆನ್ನಾಗಿದೆ. ಶ್ರಮ ಹಾಕಿ ತುಂಬಾ ಚೆನ್ನಾಗಿದೆ. ದಾರಿ ತಪ್ಪುವ ಸಾಧ್ಯತೆ ಇದೆ, ಅದು ತಪ್ಪದಂಗೆ ನೋಡ್ಕೊಳ್ಳಿ. ಯಾಕಂದ್ರೆ ಈಸಿಯಾಗಿ ಸಿಕ್ಕಿದ್ದಕ್ಕೆ ಬೆಲೆ ಇರಲ್ವಂತೆ. ಸೊ ನಿಮ್ಗೆ ಈಸಿಯಾಗಿ CET ಪಾಸ್ ಆಗೋಯ್ತು, ಈಸಿಯಾಗಿ ಸೀಟ್ ಸಿಕ್ಬಿಡ್ತು ನೀವು ಅನ್ಕೊಂಡು ಕಾಲೇಜ್ಗಳಲ್ಲಿ ಅಂತಂದಾಗ ನಿಮಗೆ ಅದರ ಬೆಲೆ ಗೊತ್ತಾಗಲ್ಲ, ಗೊತ್ತಲ್ವಾ? ಸೊ ಕಳೆದುಕೊಳ್ಳುವ ಸಾಧ್ಯತೆ ಇರ್ತದೆ ಅವಾಗ, ಬೆಲೆ ಗೊತ್ತಾಗದಿದ್ದಾಗ. ಈಗ ನಿಮ್ಮ ಹತ್ರ ಇರೋದು ಯಾವುದೋ ಅನರ್ಘ್ಯವಾದ ರತ್ನ ಇದೆ ಅಂದ್ರೆ ಹಿಂಗ್ ಕರೆಕ್ಟಾಗಿ ಇಟ್ಕೊಂತಾರೆ, ಹುಷಾರಾಗಿ ಇಟ್ಕೊಂತ. ಅದು ಎಲ್ಲಿ ಬೇಕಾದ್ರೆ ಸಿಗುತ್ತೆ, ವ್ಯಾಲ್ಯೂ ಇಲ್ಲ ಅಂದ್ರೆ ಹಿಂಗಂದ್ರಲ್ಲಿ ಬಿಸಾಕಿರ್ತಾರೆ. ಸೊ ಹಂಗೆ ಈಸಿಯಾಗಿ ಸಿಕ್ಕಿದ್ರ ಬಗ್ಗೆ ನೀವು ಅಷ್ಟು ವ್ಯಾಲ್ಯೂ ಕೊಡಲ್ಲ ಅಂತ. ಸೊ ವಿದ್ಯಾರ್ಥಿಗಳು ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ನಿಮಗೆ ಎಲ್ಲಿ ಬೇಕಾದ್ರೂ ಸೀಟ್ ಸಿಗುತ್ತೆ, ತುಂಬಾ ಚೆನ್ನಾಗಿದೆ, ಎಕ್ಸಾಮ್ಸ್ಗಳು ಪಾಸ್ ಮಾಡ್ಕೊಳ್ಬಹುದು, ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಇದನ್ನ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡ ರೀತಿಯಲ್ಲಿ ಶುಕ್ರ ಸಪ್ತಮದಲ್ಲಿದ್ದಾಗ ಸ್ವಲ್ಪ ಬೇರೆ ಬೇರೆ ದಾರಿಗಳು ತಪ್ಪುವ ಸಾಧ್ಯತೆ ಇರ್ತದೆ, ಆಗದಂಗೆ ನೋಡ್ಕೊಳ್ಬೇಕು ನೀವು. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಆಪೋಸಿಟ್ ಇದು ತುಂಬಾ ಬೇಗ ಅಟ್ರಾಕ್ಟ್ ಆಗ್ಬಿಡುತ್ತಲ್ವಾ. ಸೊ ಅದರಿಂದ ಹುಡುಗರಿಗೆ ಹುಡುಗಿರ ಮೇಲೆ, ಹುಡುಗಿರಿಗೆ ಹುಡುಗರ ಮೇಲೆ ಅಟ್ರಾಕ್ಷನ್ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ನೀವು ಒಂದು 18+, 19+, 20+ ಏಜ್ಗಳು ದಾಟಿದಾಗ ಈ ಒಂದು ಏನೋ ಪ್ರಪಂಚನೂ ಹಂಗೆ ಇದೆ, ಇಂಟರ್ನೆಟ್ ಹಂಗೆ ಇದೆ, ಸ್ವಲ್ಪ ನೀವು ದಾರಿ ತಪ್ಪುವ ಸಾಧ್ಯತೆ ಇರ್ತದೆ. ಆದ್ರಿಂದ ದಯವಿಟ್ಟು ಇಲ್ಲವು ಗಿವು ಅದೆಲ್ಲ ಬೇಡ, ಮುಂದೆ ಅವೆಲ್ಲ ಇರುತ್ತೆ ಜೀವನದಲ್ಲಿ. ಫಸ್ಟ್ ನಿಮ್ಮ ಕೆರಿಯರ್ ಬಗ್ಗೆ, ನಿಮ್ಮ ಕಾಲೇಜ್ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮೊದಲ ಆದ್ಯತೆ ಕೊಟ್ಟರೆ ಸರಿ ಇರುತ್ತೆ. ಇಲ್ಲ ಅಂದ್ರೆ ನೀವೇ ನಿಮ್ಮ ಕೈ ಸಿಕ್ಕಿದೆಲ್ಲ ಹಾಳು ಮಾಡ್ಕೊಂಡು ಹಂಗಿರುತ್ತೆ, ಆಯ್ತಲ್ವಾ? ಸೊ ಯಾವುದಕ್ಕೆ ಪ್ರಾಧಾನ್ಯತೆ ಕೊಡಬೇಕು ಅನ್ನೋದು ನೋಡ್ಕೊಳ್ಳಿ. ಇನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗ್ತದೆ, ನಿಮಗೆ ಈ ಸೀಟ್ ಸಿಗಲಿಲ್ಲ, ಇನ್ನೊಂದಕ್ಕೆ ಯಾವುದೋ ಟ್ರೈ ಮಾಡ್ಬಿಟ್ಟೆ, ಯಾವ್ದು ಸಿಕ್ಕಿರೋದು ಅನ್ನೋ ಥರ ಮಾಡಬೇಡಿ. ಫಸ್ಟ್ ನಿಮ್ಮ ತಂದೆ ತಾಯಿ ಜೊತೆಗೆ ಒಂದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನೀವು ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಜೀವನದಲ್ಲಿ, ಹೆಂಗ್ ಹೋದ್ರೆ ಸರಿ ಅನ್ನೋಂಥದ್ದು ಒಂದು ಫೈನಲೈಸ್ ಮಾಡಿಕೊಂಡ್ರೆ ಒಳ್ಳೇದಾಗಿರ್ತದೆ. ಇನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಹಾಗೂ ಉದ್ಯೋಗಿಗಳು ಟ್ರಾನ್ಸ್ಫರ್ ಇರಬಹುದು, ಅಥವಾ ವಿದೇಶದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು. ಸುಮಾರು ಜನ ನನ್ನ ಕನ್ಸಲ್ಟೇಷನ್ ತಗೊಳ್ತಾರೆ, ನನಗೆ ಫಾರಿನ್ ಚಾನ್ಸಸ್ ಇದೆಯಾ, ವಿದೇಶಗಳಲ್ಲಿ ಉದ್ಯೋಗ ಮಾಡುವ ಅವಕಾಶಗಳಿದೆಯಾ ಅಂತ. ನಾನು ಹೇಳ್ತೀನಿ, ವಿದ್ಯಾರ್ಥಿಗಳಿಗೂ ಈ ವರ್ಷ ವಿದೇಶದಲ್ಲಿ ಅಧ್ಯಯನ ಮಾಡುವ ಅವಕಾಶ ಇದೆ, ಉದ್ಯೋಗಿಗಳಿಗೂ ಸಹ ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡತಕ್ಕಂಥ ಅವಕಾಶಗಳು ತುಂಬಾ ನಿಚ್ಚಳವಾಗಿ, ಸ್ಪಷ್ಟವಾಗಿ ತುಂಬಾ ಚೆನ್ನಾಗಿದೆ, ಗೊತ್ತಲ್ವಾ? ಪ್ರಾಬ್ಲಮ್ ಈಸ್ ಕನ್ಯಾ ರಾಶಿಯವರ ಮನಸ್ಥಿತಿ. ಇಲ್ಲಿದ್ದಾಗ ನಿಮಗೆ ವಿದೇಶಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡೋಣ ಅಂತ ಅನ್ಸುತ್ತೆ. ಎಲ್ಲವೂ ಆಗಿ ನೀವು ಇನ್ನೇನು ಫ್ಲೈಟ್ ಹತ್ತಬೇಕು, ಇನ್ನೊಂದು ವಾರಕ್ಕೆ ಫ್ಲೈಟ್ ಹತ್ತಬೇಕು, ನಾಳೆ ಬೆಳಗ್ಗೆ ಫ್ಲೈಟ್ ಹತ್ತಬೇಕು ಅನ್ಬೇಕಾದ್ರೆ ನಾವು ಹೋಗ್ಲೇಬೇಕಾ, ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಾ, ಏನಾಗುತ್ತೋ ಏನೋ, ಹೋಗೋದೇ ಬೇಡವಾ, ಆ ಡ್ಯುಯಾಲಿಟಿ ಕ್ರಿಯೇಟ್ ಆಗ್ಬಿಡುತ್ತೆ ನಿಮಗೆ. ಸೊ ಆದ್ರಿಂದ ನಿಮಗೆ ಕೈಯಲ್ಲಿರೋದ್ರ ಮೇಲೆ ಆಸಕ್ತಿ ಇರಲ್ಲ, ಇಲ್ದಿರೋದ್ರ ಮೇಲೆ ಆಸಕ್ತಿ ಜಾಸ್ತಿ ಬಂದ್ಬಿಡುತ್ತೆ. ಸೊ ಮನಸ್ಸನ್ನ ಫಸ್ಟ್ ಫಾರ್ಮ್ ಮಾಡ್ಕೊಳ್ಳಿ, ಇಲ್ಲ ನಂಗೆ ವಿದೇಶಕ್ಕೆ ಹೋಗೋದು ಹೌದಾ, ಬೇಕೇ ಬೇಕಾ ಅಂತ. ಇಲ್ಲ ಹೋಗ್ತೀನಿ, ಅಲ್ಲಿ ಏನೇ ಆದ್ರೂ ಪರವಾಗಿಲ್ಲ, ನಾನು ವಿದೇಶಕ್ಕೆ ಹೋಗ್ತೀನಿ ಅನ್ನೋದಾದ್ರೆ ಒಂದು ಹೊಸ ಪ್ರಪಂಚಕ್ಕೆ ಹೋಗ್ತಾ ಇರ್ತೀರ ನೀವು ಭಾರತವನ್ನು ಬಿಟ್ಟು ಹೋಗ್ಬೇಕಾದ್ರೆ. ಸೊ ಅದೆಲ್ಲ ಗಮನದಲ್ಲಿ ಇರಲಿ, ಆಯ್ತಲ್ವಾ? ಲಾಸ್ಟ್ ಮೊಮೆಂಟ್ ಚೇಂಜಸ್ಗಳೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ವಿದೇಶಕ್ಕೆ ಹೋಗುವ ಅವಕಾಶ ತುಂಬಾ ಚೆನ್ನಾಗಿದೆ. ಸೊ ಜಾಬ್ ರಿಸೈನ್ ಮಾಡ್ಬಿಟ್ಟು ಬಿಸ್ನೆಸ್ ಶುರು ಮಾಡ್ಬಿಡ್ತೀನಿ ಅನ್ನುವಂಥವ್ರಿಗೆಲ್ಲ ನಾನು ವೈಯಕ್ತಿಕ ಜಾತಕ ನೋಡಿದ್ದೇನೆ, ಬರೀ ವರ್ಷ ಭವಿಷ್ಯದ ಮೇಲೆ ಡಿಪೆಂಡ್ ಆಗಬೇಡಿ ಅಂತ ಹೇಳ್ತೀನಿ ನಾನು. ಜಾಬ್ ರಿಸೈನ್ ಮಾಡಿದ್ರೆ ಹೊಸ ಜಾಬ್ ಸಿಗುತ್ತಾ ಅನ್ನೋವಂಥವ್ರಿಗೆ ಖಂಡಿತವಾಗಿ ಸಿಗುತ್ತೆ, ಅದ್ರ ಬಗ್ಗೆ ಏನೂ ಡೌಟೇ ಇಟ್ಕೋಬೇಡಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಮಾಡ್ತಾ ಇರುವಂತಹ ಉದ್ಯೋಗದಲ್ಲೇ ಪ್ರಮೋಷನ್ನು, ಸ್ಯಾಲರಿ ಹೈಕು ಅಥವಾ ಟ್ರಾನ್ಸ್ಫರ್. ನೀವು ಗೌರ್ಮೆಂಟ್ ಜಾಬಲ್ಲಿ ಬೇಕಾಗಿರುವ ಕನ್ಯಾ ರಾಶಿಯವ್ರು ಬೇಕಾದ್ರೆ ಆಗಿರಬಹುದು. 100% ಮೊದಲ 6 ತಿಂಗಳುಗಳು ತುಂಬಾ ಚೆನ್ನಾಗಿದೆ. ಅದರ ನಂತರನೂ ಸಹ ಅಷ್ಟೇ, ಏನು ಅಂತ ತೀರಾ ಕಷ್ಟದಲ್ಲಿ ಏನಿಲ್ಲ, ತುಂಬಾ ಚೆನ್ನಾಗೇ ಇದೆ. ನಿಮಗೆ ಟ್ರಾನ್ಸ್ಫರ್ ಎಲ್ಲ ಈಸಿಯಾಗಿ ಆಗ್ಬಿಡುತ್ತೆ, ಏನು ಟೆನ್ಷನ್ ಇಲ್ಲ. ಇನ್ನು ವಿವಾಹಾದಿ ವಿಚಾರಗಳು ಬಂದಾಗ ಸ್ವಲ್ಪ ಸಮಸ್ಯೆ ಇದೆ. ವಿವಾಹಾದಿ ವಿಚಾರಗಳು ಏನಾಗ್ಬಿಡುತ್ತೆ ಅಂತಂದ್ರೆ, ಗುರುಬಲ ಇದೆ, ಬಟ್ 7ನೇ ಮನೆಯಲ್ಲಿ ಶುಕ್ರ ಬಂದ್ಬಿಡ್ತಾನೆ. ಶುಕ್ರ ಮುಂದಿನ ಮನೆಗೆ ಹೋಗುವಷ್ಟರಲ್ಲಿ ಗುರುಬಲನು ಮುಗಿದೋಗುತ್ತೆ. ಇದೊಂಚೂರು ನಿಮಗೆ ಈ ಅವಿವಾಹಿತರು, ಕನ್ಯಾ ರಾಶಿ ಅವಿವಾಹಿತರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಿರೋರಿಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನೋ ಥರ, ಏನೋ ಹುಡುಗಿ ಇಷ್ಟ ಆದರೆ ಜಾತಕ ಕೂಡ ಬರ್ತಾ ಇಲ್ಲ, ಜಾತಕ ಕೂಡ ಬಂದರೆ ಹುಡುಗಿ ಇಷ್ಟ ಆಗ್ತಾ ಇಲ್ಲ, ಇದು ಎರಡೂ ಸರಿ ಹೋಗ್ತಾ ಇದ್ರೆ ಅವ್ರು ಒಪ್ಕೊಳ್ತಾ ಇಲ್ಲ, ಅವ್ರು ಒಪ್ಕೊಂಡ್ರೆ ನಿಮ್ಗೆ ಇಷ್ಟ, ಏನೋ ಒಂಥರ ಅದೆಲ್ಲೋ ಮಿಸ್ ಹೊಡಿತಾ ಇರುತ್ತೆ. ಎಲ್ಲವೂ ಚೆನ್ನಾಗಿದೆ, ಇನ್ನೇನು ನಿಶ್ಚಿತಾರ್ಥಕ್ಕೆ ಹೋಗ್ಬಿಡೋಣ ಅನ್ನೋ ಅಷ್ಟರಲ್ಲಿ ಮತ್ತೊಂದೇನೋ ಒಂದು ಬೇರೆ ಏನೋ ಸಮಸ್ಯೆ ಬರುತ್ತೆ. ಅನಿರೀಕ್ಷಿತವಾಗಿ ಆ ಮದುವೆಗಳು ಸೆಟ್ ಆಗೋ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸಪ್ತಮದ ಶುಕ್ರನಿಂದ. ಇನ್ನು ಸಾಮಾನ್ಯವಾಗಿ ಮೊದಲ 6 ತಿಂಗಳು ಲವ್ ಮ್ಯಾರೇಜ್ ಕಡೆನೇ ಹೋಗುತ್ತೆ ಕನ್ಯಾ ರಾಶಿಯವರಿಗೆ. ಬಟ್ ಅದು ಸಕ್ಸಸ್ ರೇಟ್ ಎಷ್ಟಿರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅದರಿಂದ ವೈಯಕ್ತಿಕ ಜಾತಕದ ಮೇಲೆ ಡಿಪೆಂಡ್ ಆಗಿರುತ್ತದಲ್ಲ. ಇನ್ನು ದಾಂಪತ್ಯ ವಿಚಾರಗಳನ್ನು ಅಷ್ಟೇ, ಸಂತಾನಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ, ಗುರುಬಲ ಇದೆ ಮಾಡಿ ಅಂತ ಬೇರೆ ನಾವು ಜ್ಯೋತಿಷಿಗಳು ಹೇಳ್ಬಿಟ್ಟಿರ್ತೀವಿ. ಸೊ ಓಕೆ, ಬಟ್ ಏನಾಗುತ್ತೆ, ಸಪ್ತಮದ ಶುಕ್ರ
ಸುಖ ದಾಂಪತ್ಯ ಜೀವನವನ್ನ ಅಷ್ಟಾಗಿ ಕೊಡ್ಲಿಕ್ಕಿಲ್ಲ. ಏನಂತ ಹೇಳಿದ್ರೆ ನಿಮಗೆ ನಿಮಗೆ ನೀವು ನಿಮ್ಮ ಕಡೆಯಿಂದ ಅಪ್ರೋಚ್ ಒಂಥರ ಇದ್ದಾಗ ನಿಮ್ಮ ಲೈಫ್ ಪಾರ್ಟ್ನರ್ ಅಪ್ರೋಚ್ ಇನ್ನೊಂಥರ ಇರುತ್ತೆ, ಅವ್ರಿಗೆ ಅಪ್ರೋಚ್ ಇದ್ದಾಗ ನಿಮ್ಮ ಅಪ್ರೋಚ್ ಬೇರೆ ಥರ ಇರುತ್ತೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಅಷ್ಟು ತೀರಾ ಹೇಳ್ಕೊಡುವಂಥ ಸುಖ ದಾಂಪತ್ಯಗಳು ಸ್ವಲ್ಪ ಕಷ್ಟ ಆಗ್ಬೋದು. ಚಿಕ್ಕ ಪುಟ್ಟ ಸಮಸ್ಯೆಗಳಿರುತ್ತೆ. ವೈಯಕ್ತಿಕ ಜಾತಕದಲ್ಲೂ ತೀರಾ ಸಮಸ್ಯೆ ಇದೆ ದಾಂಪತ್ಯ ಕಲಹಗಳು ಅಂದಾಗ ಸ್ವಲ್ಪ ಪರಾಕಾಷ್ಠೆಗೆ ಹೋಗ್ಬೋದು. ಅದು ವೈಯಕ್ತಿಕ ಜಾತಕ ನೋಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ದಾಂಪತ್ಯದು ಒಂದು 6 ತಿಂಗಳ ನಂತರ ಮತ್ತೆ ಸರಿ ಹೋಗ್ತಾ ಬರ್ತದೆ. ಜೂನಿಂದ ಆಚೆಗೆ ಗುರುಬಲ ಮುಗಿದ ಮೇಲೆ ಆಕ್ಚುಲಿ ಚೆನ್ನಾಗಿರುತ್ತೆ. ಸೊ ಗುರುಬಲ ಮುಗಿದ ಮೇಲೇನೂ ಈ ಅವಿವಾಹಿತ ಕನ್ಯಾ ರಾಶಿಯರು ವಿವಾಹಕ್ಕೆ ಪ್ರಯತ್ನ ಮಾಡ್ತೀರಾ ಅಂದ್ರೆ ನೀವೇನ್ ಜಾಬ್ ಮಾಡ್ತಿದ್ರೋ ಅದೇ ಜಾಬಲ್ಲಿ ಇರ್ತಕ್ಕಂಥವ್ರನ್ನ ಪ್ರಯತ್ನ ಮಾಡಿ, ನಿಮಗೆ ಸ್ವಲ್ಪ ಬೇಗ ಸಿಗುವ ಸಾಧ್ಯತೆ ಚೆನ್ನಾಗಿದೆ. ಆಮೇಲೆ ಈ ಡಾಕ್ಟರ್ಸ್ಗಳಿಗೆ, ಟೀಚರ್ಸ್, ಲೆಕ್ಚರರ್ಸ್ಗಳಿಗೆ, ಇಂತಹ ವೃತ್ತಿ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಬೇಗ ಮದುವೆ ಆಗುವ ಫಲಗಳು ಕಾಣ್ತಾ ಇದೆ. ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಕೃಷಿಕರು, ರಿಯಲ್ ಎಸ್ಟೇಟ್, ಇದು ಈ ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡೋ ಇಂಥವ್ರಿಗೆಲ್ಲ ಸ್ವಲ್ಪ ವಿವಾಹದ ವಿಚಾರದಲ್ಲಿ ಅಡಚಣೆಗಳು ಜಾಸ್ತಿ ಕಾಣ್ತಾ ಇದೆ. ಅವರು ಗುರುಬಲ ಮುಗಿದ ಮೇಲೇನೆ ಪ್ರಯತ್ನ ಮಾಡೋರು ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಕೋರ್ಟು, ಕಚೇರಿ ಇತ್ಯಾದಿ ವಿಚಾರಗಳು. ಅದು ನಿಮಗೆ ಮೇ ನಂತರನೇ, ಅಂದ್ರೆ ಗುರುಬಲ ಮುಗಿದ ಮೇಲೆ ನಿಮಗೆ ಈ ಕೋರ್ಟು ಕಚೇರಿ ವಿಚಾರಗಳು ಅನುಕೂಲ ಆಗುತ್ತೆ. ಅಲ್ಲಿ ತನಕ ಅಷ್ಟು ಅನುಕೂಲ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಬಹಳ ಪ್ರಮುಖವಾಗಿ ಆರೋಗ್ಯದ ಬಗ್ಗೆ, ಆರೋಗ್ಯ ಹಿಂಗಿರಲಿದೆ ಅಂತ. ಸೊ ಇಲ್ಲಿ ನಾನು ನಿಮಗೆ ಬಹಳ ಪ್ರಮುಖವಾದ ವಿಚಾರಗಳು ಹೇಳ್ತೇನೆ. ತಂತಾನಾಗೆ ಆರೋಗ್ಯ ಹಾಳಾಗುವಂಥದ್ದು ಯಾವುದೇ ಯೋಗ ಫಲಗಳು ಅಷ್ಟೆಲ್ಲ ಕಂಡು ಬರ್ತಾ ಇಲ್ಲ. ಸ್ವಯಂಕೃತ ಅಪರಾಧದಿಂದ ಆರೋಗ್ಯ ಹಾಳು ಮಾಡ್ಕೊಳ್ತೀರಿ ಕನ್ಯಾ ರಾಶಿಯವರು ಅಂತ ಕಂಡು ಬರ್ತಾ ಇದೆ. ಒಂದು ನಿಮ್ಮ ಏನಾಗುತ್ತೆ, ದುಡ್ಡು ತುಂಬಾ ಜೀವನದಲ್ಲಿ ಬಂದಾಗ, ಯಶಸ್ಸು ತುಂಬಾ ಚೆನ್ನಾಗಿ ಬಂದಾಗ ಮನುಷ್ಯ ದಾರಿ ತಪ್ಪು ಬಿಡ್ತಾನೆ. ಸುಖ ವೈಭೋಗಗಳು ಜಾಸ್ತಿ ಆಗಬಾರ್ದು ಮನುಷ್ಯನಿಗೆ, ಒಂದು ಲಿಮಿಟಲ್ಲಿ ಇರಬೇಕು. ಸೊ ದಾರಿ ತಪ್ಪುವಂಥದ್ದು ಏನಾಗುತ್ತದೆ, ಇವಾಗ ಸ್ವಲ್ಪ ಬೇಡದೇ ಹೋದವರ ಸಾಂಗತ್ಯ ಮಾಡ್ತಕ್ಕಂಥದ್ದು, ಹೇಳ್ತಾರಲ್ಲ ಅವ್ರು ಸಹವಾಸ ಮಾಡಿ ಹಾಳಾಗ್ಬಿಟ್ರು ಅಂತ. ಸೊ ಹಾಗೆ ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಅನ್ನಂಗೆ ಕನ್ಯಾ ರಾಶಿಯವರು, ಸಹವಾಸ ದೋಷ ಕನ್ಯಾ ರಾಶಿಯವರು ಕೆಟ್ಟರು ಅನ್ನೋ ರೀತಿಯಾದ ಸಂದರ್ಭಗಳು ಕೆಲವಿಷ್ಟು ಕಂಡು ಬರ್ತಾ ಇದೆ. ಸೊ ಕೆಲವಿಷ್ಟು ಹೊಸ ಚಟಗಳು, ಕೆಟ್ಟ ಚಟಗಳು ಅಭ್ಯಾಸ ಆಗ್ಬಿಡ್ಬೋದು. ಎಚ್ಚರಿಕೆಯಿಂದ ಇರಬೇಕು. ನನಗೆ ಸ್ಮೋಕಿಂಗ್ ಅನ್ನೋದ್ರೆ ಗೊತ್ತಿರಲ್ಲ, ಇವಾಗ ಸಿಕ್ಕಡೆ ಸ್ಮೋಕಿಂಗ್ ಕಲ್ತ್ಬಿಟ್ಟಿದ್ದೀನಿ, ಎಣ್ಣೆ ಹೊಡೆಯೋದು ಕಲ್ತ್ಬಿಟ್ಟಿದ್ದೀನಿ, ಇಸ್ಪೀಟ್ ಆಡೋದು ಕಲ್ತ್ಬಿಟ್ಟಿದ್ದೀನಿ. ಅಥವಾ ಯಾರೋ ಒಂದು ಲೇಡಿ ಲೈಫಲ್ಲಿ ಬಂದ್ಲು, ಸೊ ಸ್ವಲ್ಪ ದಾರಿ ತಪ್ಪೋಗಿದ್ದೀನಿ, ವಾಪಸ್ ಹೆಂಗೆ ಟ್ರ್ಯಾಕಿಗೆ ತರೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಹೋಗ್ಬಿಡ್ತೀನಿ ಫುಲ್ ಹಂಗೇನೆ. ಆಮೇಲೆ ಸ್ವಲ್ಪ ಲಕ್ಸುರಿಯಸ್ ಲೈಫ್ಗೂ ತುಂಬ ನೀವು ನಿಮ್ಮ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತೀರ. ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚದೇನೆ ಸ್ವಲ್ಪ ಲಕ್ಸುರಿಯಸ್ ಲೈಫ್ ಕಡೆ ಹೋಗುತ್ತೆ. ಅದು ಕೂಡ ಅಷ್ಟೇ ಏನಾಗುತ್ತೆ, ಆ ಲಕ್ಸುರಿಯಸ್ ಲೈಫು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾಳ ಕಷ್ಟ ಆಗ್ಬಿಡುತ್ತೆ. ಸೊ ಅದೆಲ್ಲ ಸ್ವಲ್ಪ ನಿಮಗೆ ಈಗ ಚಟಗಳು ಒಂದು ಕಡೆ ಬಿಟ್ಬಿಡಿ, ಲಕ್ಸುರಿಯಸ್ ಲೈಫ್ ಹಿಂದೆ ಹೋಗಿ ಕೂಡ ನಾನು ಒಳ್ಳೆ ಕಾರಲ್ಲೇ ಓಡಾಡಬೇಕು, ಕಾಸ್ಟ್ಲಿ ಅಂದರೆ ನಿಮ್ಮದು ಒಂದು 10 ಲಕ್ಷ ರೂಪಾಯಿನ ಕಾರ್ ಆದರೆ ನೀವು ಚೆನ್ನಾಗಿರ್ತೀರ ಅಂದರೆ ಒಂದು 20 ಲಕ್ಷ ರೂಪಾಯಿನ ಕಾರ್ಗೆ ಹೋಗ್ಬಿಡೋದು. ಸೊ ಈ 10 ಲಕ್ಷ ನಿಮ್ಮ ತಲೆ ಮೇಲೆ ಬಿತ್ತು, ಅದ್ರದ್ದು ಆ ಲೆವೆಲ್ ಮೇಂಟೈನ್ ಮಾಡೋಕ್ಕೆ ಹೋಗಿ ಕಷ್ಟಪಡೋವಂಥದ್ದು. ಕಾಸ್ಟ್ಲಿ ಬಟ್ಟೆ, ಕಾಸ್ಟ್ಲಿ ಮೊಬೈಲು, ಕಾಸ್ಟ್ಲಿ ಯಾವ್ದಾದ್ರು ಒಂದು ಜಮೀನ್ ಮೇಲೆ ಹಾಕ್ಬಿಟ್ಟು ಅಲ್ಲಿ ಸೈಟ್ ತೊಗೊಂಡಿದ್ದೀನಿ ನಾನು ಅನ್ನೋದು ಗೊತ್ತಾಗಲಿ ಅಂದರೆ ಏನೋ ಒಂದು ಇಲ್ಲದನ್ನು ತೋರಿಸ್ಕೊಳಕ್ಕೆ ಹೋಗ್ತೀರಾ, ಅಲ್ಲೂ ಸ್ವಲ್ಪ ಎಡವಟ್ಟು ಮಾಡ್ಕೊಂಡ್ಬಿಡ್ಬೋದು ಅಂತ. ಹಾಗೂ ಯಾರ ಫ್ರೆಂಡ್ಶಿಪ್ ಮಾಡ್ತೀರಾ ಭಾಳ ಕೇರ್ಫುಲ್ ಆಗಿರಿ, ಭಾಳ ಕೇರ್ಫುಲ್ ಆಗಿರಿ. ಯಾಕೆಂದರೆ 7ನೇ ಮನೆಗೆ ಶನಿ ಬರ್ತಾನೆ ಏಪ್ರಿಲ್ 1ನೇ ತಾರೀಕಿಂದ. ಏಪ್ರಿಲ್ 1ನೇ ತಾರೀಕು ನಂತರ ನೀವು ಯಾರು ಫ್ರೆಂಡ್ಶಿಪ್ ಮಾಡ್ತೀರಾ ಅನ್ನೋದು ಭಾಳ 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 ಇಂಪಾರ್ಟೆಂಟ್ ಆಗಿರುತ್ತೆ. 7ನೇ ಮನೆಯಲ್ಲಿ ಶನಿ ನಿಮಗೆ ಷಷ್ಠ್ಯಾಧಿಪತಿನವನೇ, ಪಂಚಮಾಧಿಪತಿನವನೇ. ನೀವೇನು ಹೇಳ್ತೀರಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಅಂಥವ್ರ ಜೊತೆಗಿದ್ರೆ ನಮ್ಗೆ ಸುಮಾರು ಕೆಲಸಗಳಾಗೋದು ಅಂತ ನಿಮ್ಮ ಮನೆಯವ್ರ ಬಾಯಿ ಮುಚ್ಚಿಸ್ಬಿಡ್ತೀರ ನೀವು. ಬಟ್ ಏನಾಗುತ್ತೆ, ಅದು ಏನೋ ಹುಲಿಯ ಮೇಲಿನ ಸವಾರಿ ಆಗ್ಬಿಟ್ರೆ, ಯಾಕೆಂದರೆ ಹುಲಿಯ ಮೇಲಿನ ಸವಾರಿ ಚೆನ್ನಾಗಿರುತ್ತೆ ಅಂತ, ಕೆಳಗಿಳಿದ್ರೆ ಹುಲಿ ತಿಂದ್ಬಿಡ್ತದೆ, ಮೇಲೆ ಇರೋಕ್ಕಾಗಲ್ಲ ಅನ್ನೋ ಥರ. ಸೊ ಆ ಥರ ಕೆಲವಿಷ್ಟು ಸಹವಾಸ ದೋಷಗಳು. ಸೊ ಯಾರ ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀರಾ, ವರ್ತಿದಾರ ಅವರು, ಅವ್ರಿಗೇನಾದ್ರು ಒಂದಿಷ್ಟು ಕೆಟ್ಟ ಚಟಗಳಿದ್ದು ನೀವು ಅವ್ರ ಜೊತೆಗೆ ಹೋದಾಗ ಆ ಚಟಗಳು ನಿಮ್ಗೆ ಹಚ್ಚಿಬಿಡ್ತಾರೆ, ಅವರು ಆ ಅಭ್ಯಾಸಗಳು ನಿಮ್ಗೆ ಹಚ್ಚಿಬಿಡ್ತಾರೆ. ಅಥವಾ ಈಚಿನ ಮರದ ಕೆಳಗಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರೂ ಎಂಡ ಕುಡಿತಾರೆ ಅಂತ ಅನ್ಕೊಂತಾರೆ. ಆ ಥರ ನೀವು ಕೆಲವ್ರ ಜೊತೆಗೆ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮನ್ನು ಬೇರೆ ಥರ ಯೋಚನೆ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಯಾರು ಫ್ರೆಂಡ್ಶಿಪ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಇಡಬೇಕು, ಗೊತ್ತಲ್ವಾ? ಅದೇ ನಿಮ್ಮನ್ನು ಏನೋ ಸಹವಾಸ ದೋಷ, ಸನ್ಯಾಸನೂ ಹಾಳಾಗ್ತಾನೆ. ನನಗೆ ಕನ್ಯಾ ರಾಶಿಯಂತೂ ಬೇಗ ಹಾಳಾಗಿ ಹೋಗ್ಬಿಡ್ತೀರಾ, ಸಾಧ್ಯತೆ ಇರುತ್ತೆ ಚಾನ್ಸ್ ತಪ್ಪೋಗುವಂಥದ್ದು.
ಅದರಿಂದ ಈ ಎಲ್ಲ ವಿಚಾರಗಳಲ್ಲೂ ಎಚ್ಚರಿಕೆಯಿಂದ ಇರಿ. ಇನ್ನು ಬಹಳ ಪ್ರಮುಖವಾಗಿ ಪ್ರತಿಯೊಂದು ತಿಂಗಳು ಸಹ ನಾನು ಹೇಳ್ತಾ ಇರ್ತೀನಿ ಯಾವ ರೀತಿಯಲ್ಲಿ ಏನು ಬದಲಾವಣೆ ಆಗುತ್ತೆ. ಮಾಸ ಭವಿಷ್ಯ ಸ್ವಲ್ಪ ನೋಡ್ತಾ ಇರಿ, ಎಚ್ಚರಿಕೆಗಳು ಕೊಡ್ತಾ ಇರ್ತೀನಲ್ಲ ಅದರಿಂದ. ಬಟ್ ಓವರಾಲ್ ಆಗಿ ನೋಡಿದಾಗ ಈ ವರ್ಷ ಚೆನ್ನಾಗೇ ಇದೆ. ನೀವು ಅದೇ ಹೇಳ್ತೀನಲ್ಲ ತುಂಬ ಚೆನ್ನಾಗಿದ್ದಾಗೂ ನಾವು ದಾರಿ ತಪ್ಪಿಬಿಡ್ತೀವಿ ಅಂತ, ಹಂಗಾಗದಾಗ ನೋಡ್ಕೊಳ್ಬೇಕು. ಷಷ್ಠ್ಯಾಧಿಪತಿ ಸಪ್ತಮಕ್ಕೆ ಬರ್ತಾನೆ, ಸಾಲಗಳು ತುಂಬ ಈಸಿಯಾಗಿ ಸಿಗುತ್ತೆ ಅಂತ ಮೈಕೆಲ್ಲ ಸಾಲ ಮಾಡ್ಕೊಬಿಟ್ರೆ ಅದು ಸಮಸ್ಯೆ ಆಗ್ಬಿಡುತ್ತೆ. ಶತ್ರುಗಳು ನಿಮ್ಮ ಮುಂದೆ ತುಂಬ ಚೆನ್ನಾಗಿರ್ತಾರೆ, ನಿಮ್ಮ ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥವ್ರು ಆಗುವ ಸಾಧ್ಯತೆ ಇರ್ತದೆ. ಆಮೇಲೆ ನಿಮ್ಮ ಲೆವೆಲ್ ಬೇರೆ ಇರುತ್ತೆ, ನೀವು ನಿಮ್ಗಿನ್ನ ತುಂಬ ಕೆಳಗಿನ, ಅಂದ್ರೆ ನಾನು ಹೇಳ್ತಿರೋದು ಕೆಳಗಿನ ಅಂದರೆ ಯಾವ ಥರ ಅಂದರೆ ಬುದ್ಧಿಮಟ್ಟೆಯಲ್ಲಿ ಕೆಲವ್ರದ್ದು ಇದು ಚೆನ್ನಾಗಿರಲ್ಲ. ಅಂಥವ್ರ ಜೊತೆಗೆಲ್ಲ ಹೋಗಿ ನೀವು ಅಂಥವ್ರ ಜೊತೆಗೆ ಸಹವಾಸ ಒಳ್ಳೇದಲ್ಲ ಅನ್ನೋದು ನನ್ನ ಅನಿಸಿಕೆ. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ನಿಮ್ಮ ಲೈಫ್ ಅದು ಸರಿ ಮಾಡ್ಕೊಳಕ್ಕಾಗುವಷ್ಟೇ ಅದನ್ನು ಸರಿ ಮಾಡ್ಬೋದು. ಇನ್ನು ಕೆಲವರು ಸರಿ ಮಾಡೋಕ್ಕೆ ಆಗದಿರೋ ಲೆವೆಲ್ಗೆ ಹೊರಟೋಗ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ವರ್ಷಕ್ಕೊಂದ್ಸಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಈ ವರ್ಷ ಯಾವ್ಯಾವ ದಶೆ ಬರಲಿದೆ, ನನಗೆ ಯಾವ್ಯಾವ ಭುಕ್ತಿ ಬರಲಿದೆ, ಗೋಚಾರ ರೀತಿಯ ನನ್ನ ರಾಶಿ ಹೇಗಾಗಿದೆ ಅನ್ನೋದು ಒಂದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡಾಗ ಇನ್ನೂ ಕ್ಲಾರಿಟಿಯಾಗಿ ಹೇಳ್ಬೋದು. ಸೊ ನೇರವಾಗಿ ನನ್ನ ಭೇಟಿ ಮಾಡ್ತಿರೋ ಅಥವಾ ಫೋನ್ ಕನ್ಸಲ್ಟೇಷನ್ ತೊಗೊಂತಿರೋ ನಿಮ್ಮ ಇಷ್ಟ, ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ನೀವು ಖಂಡಿತವಾಗಿ ಒಂದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಅತ್ಯಂತ ಸೂಕ್ತ ಅನ್ನುವಂಥದ್ದು. ಇನ್ನು ಸಾಮಾನ್ಯವಾಗಿ ಈ ವರ್ಷ ಯಾವ್ದು ಕೂಡು ಬರುತ್ತೆ ಅಂತ ನೀವು ಕೇಳ್ಬೋದು. ಕೂಡು ಬರುವ ವಿಚಾರಗಳು ತಗೊಂಡಾಗ ನೋಡಿ, ಇಡೀ ವರ್ಷ ನಿಮಗೆ ಸ್ಟಾರ್ಟಿಂಗ್ ಒಂದು 6 ತಿಂಗಳು ನಿಮಗೆ ಶುಕ್ರ ಸಪ್ತಮದಲ್ಲಿ ಚೆನ್ನಾಗಿದ್ದಾನೆ ಅಂದಾಗ ವೈಟ್ ಕಲರ್ ಇದೆಯಲ್ಲ, ಅದು ನಿಮಗೆ ಲಕ್ ಅನ್ನು ಕೊಡ್ತಕ್ಕಂಥದ್ದು ಕಲರ್ ಆಗುತ್ತೆ. ಅಥವಾ ಲೈಟ್ ಕಲರ್ಸ್, ಯೆಲ್ಲೋ, ಲೈಟ್ ಯೆಲ್ಲೋ, ಈ ಥರ. ಇನ್ನು ಪಂಚಮ ಶನಿ ಮುಗಿದೋಗುತ್ತೆ, 6ನೇ ಮನೆಗೆ ಶನಿ ಇರ್ತಾನೆ ಒಂದು 6 ತಿಂಗಳು. 6ನೇ ಮನೆ ಶನಿ ಇನ್ನು ಮಾರ್ಚ್ 29 ತಾರೀಕಿನ ತನಕ ಏನು 6ನೇ ಮನೆ ಶನಿ ಇರ್ತಾನೆ. ಅದರಿಂದ ನಿಮಗೆ ಏನಾಗುತ್ತೆ, ಸ್ವಲ್ಪ ಬ್ಲೂ ಕೂಡ ಲೈಟ್ ಬ್ಲೂ ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ, ಆಯ್ತಾ. ಇನ್ನು 6 ತಿಂಗಳ ಮೇ ನಂತರ ಬೇಕಾದ್ರೆ ಈ ಬೂದಿ ಬಣ್ಣ ಅಥವಾ ಸ್ಮೋಕ್ ಕಲರ್ ಅದನ್ನು ಕೂಡ ನೀವು ಆಯ್ಕೆ ಮಾಡಿ, ಅಲ್ಲಿ ತನಕ ಬೇಡ ಅಂತ, ಆಯ್ತಾ. ಆ ಥರ ಕಲರ್ಸ್ನ ಚೇಂಜ್ ಮಾಡಬೇಕು ವರ್ಷದಲ್ಲಿ. ಒಂದು 6 ತಿಂಗಳು ಸ್ವಲ್ಪ ಲೈಟ್ ಕಲರ್ಸ್, ಮತ್ತೊಂದು 6 ತಿಂಗಳು ಡಾರ್ಕ್ ಕಲರ್ಸ್ ಬಳಸ್ಕೋಬಹುದು, ಏನು ತೊಂದರೆ ಇಲ್ಲ. ಬಟ್ ಮೇ ನಂತರ ಬ್ಲೂನ ಅಷ್ಟು ಬಳಸೋಕೆ ಹೋಗ್ಬೇಡಿ, ಡಾರ್ಕ್ ಬ್ಲೂನೆಲ್ಲ. ಯಾಕಂದರೆ ಶನಿ ಸಪ್ತಮದಿದ್ದಾಗ ಸ್ವಲ್ಪ ಸಹವಾಸ ದೋಷಗಳನ್ನು ಕೊಟ್ಬಿಡ್ಬೋದು, ಸಮಸ್ಯೆ ಮಾಡ್ಬಿಡ್ಬೋದು ಅಂತ. ಆಮೇಲೆ 9 ಅನ್ನುವ ಸಂಖ್ಯೆ ನಿಮಗೆ ಮೇ ತನಕ ತುಂಬ ಅದೃಷ್ಟವನ್ನು ಕೊಡಲಿದೆ. 9 ಸಂಖ್ಯೆ ಮೇ ತನಕ ತುಂಬ ಅದೃಷ್ಟವನ್ನು ಕೊಡಲಿದೆ. ಸ್ವಲ್ಪ ಜಾಸ್ತಿ ಅದನ್ನೇ ಬಳಸಿ, ತುಂಬ ಅನುಕೂಲ ಆಗುತ್ತೆ, ಆಯಿತಾ. ಇನ್ನು ನಿಮಗೆ ದೇವತಾರಾಧನೆ ವಿಚಾರ ಬಂದಾಗ ದುರ್ಗಾದೇವಿಯ ಆರಾಧನೆ ತುಂಬ ಚೆನ್ನಾಗಾಗುತ್ತೆ. ಓಂ ದುಮ್ ದುರ್ಗಾ ಯೈ ನಮಃ, ಇದು ಬೀಜಾಕ್ಷರ ಮಂತ್ರ. ಇದನ್ನು ನೀವು ಒಂಥರ ಪುಸ್ತಕದಲ್ಲಿ ಬರ್ಕೊಂಡು ಹೋಗ್ಬೋದು. ದಿನಾ ಒಂದು 108 ಸಲ ರಾತ್ರಿ ಅದನ್ನು, ಅಥವಾ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಅದನ್ನು ಓಂ ದುಮ್ ದುರ್ಗಾ ಯೈ ನಮಃ 108 ಸಲ ಬರೆದುಬಿಟ್ಟು ಅದನ್ನ ಇಡೋದು, ಅದೊಂದು ರೂಢಿ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ವ, ಲಲಿತಾ ಸಹಸ್ರನಾಮ ಕೇಳಿ, ಪ್ರತಿದಿನ ಲಲಿತಾ ಸಹಸ್ರನಾಮ ಕೇಳಿ 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 ನಿಮ್ಗೆ ಅದು ಬಾಯಾಟ ಆಗ್ಬಿಡ್ಬೇಕು, ಅದು ಬಾಯಿಗೆ ಬಂದ್ಬಿಡ್ಬೇಕು ಆ ಥರ. ಇಲ್ಲಾಂದರೆ ನೀವೇ ಓದ್ತೀರಾ ಅಂದರೆ ಅದರೊಂದು ಗುರುಗಳ ಒಂದು ಮಾರ್ಗದರ್ಶನ ಪಡ್ಕೊಂಡು ಓದಿ, ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ, ಓಕೆನಾ. ಸೊ ಈ ತರಹ ದುರ್ಗಾರಾಧನೆ, ದುರ್ಗಾ ಕ್ಷೇತ್ರಗಳ ದರ್ಶನ ಎಲ್ಲ ಅನುಕೂಲ ಆಗುತ್ತೆ. ಒಂದು ಸಪ್ರೇಟ್ ಆಗಿ ನಾನು ರಿಲೇಟೆಡ್ ಒಂದೊಂದೇ ಸಪ್ರೇಟ್ ವಿಡಿಯೋಗಳು ಮಾಡುವಂಥ ಯೋಚನೆ ಇದೆ ನನಗೆ. ನೋಡೋಣ ಮುಂದೆ, ಅಂದರೆ ಈಗ 2025ರಲ್ಲಿ ಸಂಪೂರ್ಣ ಉದ್ಯೋಗದ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ಕವರ್ ಮಾಡುವಂಥ ಪ್ರಯತ್ನ, ಅಥವಾ ವಿವಾಹ ಈ ಥರ ಮಾಡೋ ಪ್ರಯತ್ನ ಇದೆ. ನೋಡೋಣ, ಸಾಧ್ಯ ಆದರೆ ಮಾಡ್ತಿರಲಿಲ್ಲ ಅಂದರೆ ಈ ವಿಡಿಯೋ ಮಾತ್ರ ತುಂಬ ಅನುಕೂಲ ಆಗ್ಬೋದು. ಪ್ರತಿಯೊಬ್ಬರಿಗೂ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಸೊ ಒಳ್ಳೆಯದಾಗಲಿ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.